ಬೆಂಗಳೂರಿನಲ್ಲಿ 2 ಗಂಟೆ ಅವಧಿಯಲ್ಲಿ 2.6 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನಲ್ಲಿ 2 ಗಂಟೆ ಅವಧಿಯಲ್ಲಿ 2.6 ಮಿಲಿಮೀಟರ್ ಮಳೆಯಾದರೆ ಹೆಚ್ಎಎಲ್ನಲ್ಲಿ 3.4 ಮಿಲಿಮೀಟರ್, ಆಗುಂಬೆಯಲ್ಲಿ 27 ಮಿಲಿಮೀಟರ್ ಮಳೆಯಾಗಿದೆ, ಗದಗದಲ್ಲಿ 4 ಮಿಲಿಮೀಟರ್ ಮಳೆಯಾಗಿದೆ. ಮಳೆ ಪ್ರಮಾಣದ ಬಗ್ಗೆ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಮಾಹಿತಿ ಇದು. ಇನ್ನು ಬೆಂಗಳೂರಿನಲ್ಲಿ ಮುಂದಿನ 3 ಗಂಟೆ ಯೆಲ್ಲೋ ಅಲರ್ಟ್. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ತುಮಕೂರು, ಯಾದಗಿರಿ, ರಾಯಚೂರಿಗೂ ಕೂಡ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಆರ್ಆರ್ ನಗರದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ತೀವ್ರವಾಗಿ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಕೆಂಗೇರಿ ಹಾಗೂ ರಾಜರಾಜೇಶ್ವರಿ ನಗರದ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಾನೀಗ ರಾಜರಾಜೇಶ್ವರಿ ನಗರದ ಸಿಗ್ನಲ್ ಬಳಿ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಪ್ರಮುಖವಾಗಿ ಟೂ ವೀಲರ್ಗಳು ಯಾರಿದ್ದಾರೆ ಅವರು ಸಂಚಾರ ಮಾಡೋಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಅನೇಕರು ಈಗ ಮೆಟ್ರೋದ ಸ್ಟೇಷನ್ನ ಕೆಳಭಾಗದಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ. ಇನ್ನು ರಾಜರಾಜೇಶ್ವರಿ ಭಾಗಕ್ಕೆ ಹೋಗುವಂಥ ರಸ್ತೆನೇ ನೋಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭಾರಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಳಭಾಗದಿಂದ ಇನ್ಫ್ಯಾಕ್ಟ್ ಮೇಲ್ಭಾಗದಿಂದ ಈಗಾಗಲೇ ನೀರು ಹರಿತಾ ಬರ್ತಾ ಇದೆ. ಅದರ ಜೊತೆಗೆ ತಗ್ಗು ಪ್ರದೇಶಗಳಿಗೆ ಕೂಡ ನಿಧಾನವಾಗಿ ನೀರು ನುಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸಂಚಾರ ವ್ಯತ್ಯಯ ಆಗ್ತಾ ಇರುವಂಥದ್ದು ಅಂದರೆ ಅದು ನೇರವಾಗಿ ಬೆಂಗಳೂರು ಹಾಗೂ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಭಾಗದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗ್ತಾ ಇದೆ. ಯಾಕೆಂದರೆ ಕೆಂಗೇರಿ ಬಳಿ ಹೋಗ್ತಾ ಇದ್ದಂತೆ ಅಲ್ಲಿ ಕಾಮಗಾರಿ ಕೂಡ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಇದರ ಜೊತೆಗೆ ಈ ದೃಶ್ಯದಲ್ಲೇ ನೋಡ್ಬೋದು, ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಟೂ ವೀಲರ್ಸ್ಗಳ ಸಂಚಾರ ಭಾರಿ ಕಷ್ಟವಾಗ್ತಾ ಇದೆ. ಇನ್ನು ಕಾರ್ನಲ್ಲಿ ಸಂಚಾರ ಮಾಡೋರು ಕೂಡ ಸಾಕಷ್ಟು ಕಷ್ಟಪಟ್ಟೆ ಮುಂದೆ ಹೋಗಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ವಿಂಡ್ಶೀಲ್ಡ್ ಸಂಪೂರ್ಣವಾಗಿ ಬ್ಲಾಕ್ ಆಗಿರುತ್ತೆ, ರೋಡ್ ವಿಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಇಂಥ ಒಂದು ಸಮಸ್ಯೆ ಕೂಡ ಈ ಭಾಗದಲ್ಲಿ ಈಗಾಗಲೇ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಕಾರ್ಗಳು ಕೂಡ ಇಲ್ಲಿ ಹಾಳಾಗಿ ನಿಂತಿತ್ತು ಕೆಲ ಹೊತ್ತಿನಿಂದಷ್ಟೇ. ಯಾಕೆಂದರೆ ಮೂವ್ ಅದಕ್ಕೆ ಆಗ್ತಾ ಇರಲಿಲ್ಲ, ಭಾರಿ ಮಳೆ ಇದ್ದಂತ ಸಮಸ್ಯೆ ಆಗಿದೆ. ಈಗ ನೋಡ್ತಾ ಇದ್ರೆ ಟೂ ವೀಲರ್ ಈಗ ಸಂಚಾರ ಇನ್ಫ್ಯಾಕ್ಟ್ ಟೂ ವೀಲರ್ ಹಾಳಾಗಿದೆ. ಈ ಕಾರಣಕ್ಕೋಸ್ಕರ ಅದನ್ನು ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿದೆ. ಅಂದರೆ ಮಳೆ ಹಾನಿ ಏನಿದೆ ನಿಧಾನವಾಗಿ ಆರಂಭವಾಗಿದೆ. ಇನ್ನಷ್ಟು ತೀವ್ರವಾಗಿ ಮಳೆ ಬಿದ್ದರೆ ಖಂಡಿತವಾಗ್ಲೂ ರಾಜರಾಜೇಶ್ವರಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಇಲ್ಲಿಂದ ಮುಂದೆ ಹೋದರೆ ಒಂದು ರಾಜಕಾಲುವೆ ಕೂಡ ಸಿಗುತ್ತೆ ನಮಗೆ. ರಾಜಕಾಲುವೆ ಕೂಡ ಈಗ ಉಕ್ಕಿ ಹರಿಯುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿನ ಸಂಪರ್ಕ ಸೇತುವೆ ಇದೆ, ಸಂಪರ್ಕ ಸೇತುವೆಗೆ ಸರಿಸಮಾನವಾಗಿ ನೀರು ಕೂಡ ಹರಿತಾ ಇದೆ. ಹೀಗಾಗಿ ಎಲ್ಲ ಕಾರಣಗಳಿಂದ ಈಗ ರಾಜರಾಜೇಶ್ವರಿ, ಕೆಂಗೇರಿ ಸುತ್ತಮುತ್ತಲದ ಸಂಚಾರ ತೀವ್ರವಾಗಿ ಅಸ್ತವ್ಯಸ್ತವಾಗುವಂಥ ಸಾಧ್ಯತೆ ಕಂಡುಬರ್ತಾ ಇದೆ. ಜೊತೆಗೆ ಮಳೆ ಕೂಡ ಇನ್ನೂ ಹೆಚ್ಚಾಗ್ತಾನೆ ಇದೆ, ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ. ಈ ಕಾರಣದಿಂದ ಈ ಭಾಗದ ತಗ್ಗು ಪ್ರದೇಶದ ಜನ ಇದ್ದಾರೆ, ನಿಜಕ್ಕೂ ಆತಂಕದಲ್ಲಿದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಇದು ರಿಚ್ಮಂಡ್ ಸರ್ಕಲ್ನ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇರುವುದು. ಮಳೆಯಿಂದಾಗಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಯಾವ್ಯಾವ ಭಾಗಗಳಲ್ಲಿ ಏನೆಲ್ಲ ಅಸ್ತವ್ಯಸ್ತ ಆಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಇನ್ನು ರಿಚ್ಮಂಡ್ ಸರ್ಕಲ್ನಲ್ಲಿ ಸದ್ಯದ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಸಂಜೆಯಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಅಕ್ಷರಶಃ ಅವಾಂತರಗಳು ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ರಸ್ತೆಗಳಲ್ಲಿ ನೀರು ನಿಂತಿರುವಂತಹ ಒಂದು ವಾತಾವರಣಗಳು ಕೂಡ ಕಂಡು ಬರ್ತಾ ಇವೆ. ಸದ್ಯಕ್ಕೆ ನಾನು ರಿಚ್ಮಂಡ್ ರೋಡ್ ರಸ್ತೆಯಲ್ಲಿದ್ದೇನೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ. ಏನು ಭಾರಿ ಮಳೆಯ ಅವಾಂತರದಿಂದಾಗಿ ನಿಂತಿರುವಂತಹ ನೀರುಗಳಿಂದ ಸಾಕಷ್ಟು ವಾಹನ ಸವಾರರು ಪರದಾಟ ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು. ವಾಹನಗಳು ಓಡಾಡಲಿಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಮೊದಲೇ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಯಾವ ಮಟ್ಟಿಗಿದೆ ಅಂತೇಳಿ ಎಲ್ರಿಗೂ ಗೊತ್ತು. ಈ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲಿ ಗುಂಡಿಗಳು ಇರ್ತವೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಲ್ಲ. ಜೊತೆಗೆ ಮಳೆಯ ಎಡವಟ್ಟು ಎಲ್ಲೊಂದು ಕಡೆ ಮಳೆಯಿಂದಾಗಿ ಸಾಕಷ್ಟು ಜನ ಸಾಕಷ್ಟು ಕೋಪಗೊಂಡಿರ್ತಾರೆ, ಹಿಡಿ ಶಾಪ ಆಗ್ತಾ ಇರ್ತಾರೆ. ಈ ನಡುವೆ ಈ ರೀತಿಯಾಗಿ ನೀರು ನಿಂತಿರುವಂತಹ ಸ್ಥಳಗಳಲ್ಲಿ ಓಡಾಡುವಂಥದ್ದು ನೀವು ನೋಡ್ಬೋದು. ಬೈಕ್ ಕೂಡ ಯಾವ ರೀತಿಯಲ್ಲಿ ಸಾಕಷ್ಟು ಆತಂಕದಲ್ಲಿ ಬರುವಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ನೀವು ನೋಡ್ಬೋದು ಆಂಬುಲೆನ್ಸ್ ಕೂಡ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ನ ನಡುವೆ ಬರುವಂಥದ್ದು. ಅಂದರೆ ನಿಂತ ನೀರಿನ ಹಿನ್ನೆಲೆಯಲ್ಲಿ ಜನರು ಕೂಡ ಆತಂಕವಾಗಿರ್ತಾರೆ. ಯಾಕಂದರೆ ಎಲ್ಲಿ ಗುಂಡಿ ಇರುತ್ತೋ, ಜೊತೆಗೆ ಬರುವಂಥ ಗಾಡಿಗಳು ಎಲ್ಲಿ ಸಮಸ್ಯೆ ಆಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ
ಒಂದಿಷ್ಟು ನಿಧಾನಗತಿಯಲ್ಲಿ ಬರುವಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಆಂಬುಲೆನ್ಸ್ ಕೂಡ ಈ ಸಂದರ್ಭದಲ್ಲಿ ವೇಗವಾಗಿ ತುರ್ತು ಆಗಿ ಕೂಡ ಆಸ್ಪತ್ರೆಗೆ ತಲುಪಲಿಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ವಾತಾವರಣ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ನೀವು ನೋಡ್ಬೋದು, ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಸಾಕಷ್ಟು ನೀರುಗಳು ರಸ್ತೆಯಲ್ಲಿ ನಿಂತ್ಕೊಳ್ತಾ ಇವೆ. ನೀವು ನೋಡ್ಬೋದು ಅಲ್ಲೊಂದು ಡ್ರೈನೇಜ್ನ ಸಿಸ್ಟಮ್ನ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ನೀರು ಉಗ್ತಾ ಇದೆ ಅಂತ ಹೇಳಿ. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತಹ ಹಿನ್ನೆಲೆ ಆ ಡ್ರೈನೇಜಲ್ಲಿ ಏನು ಒಂದು ವಾಟರ್ ಹೋಗ್ತಾ ಇದೆ ಅದು ಸಾಕಷ್ಟು ಜಾಸ್ತಿ ಇದೆ, ಅಂದರೆ ಹೆಚ್ಚಿನ ಮಟ್ಟದಲ್ಲಿ ನೀರು ಇದೆ. ಈ ನಿಟ್ಟಿನಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಆತಂಕದ ವಾತಾವರಣ ಇದೆ. ಈಗ ಸಮಯ ಕಳೀತಾ ಇದ್ದಂತೆ ರಾತ್ರಿ ಆಗ್ತಾ ಇದೆ, ಇನ್ನೂ ಕೂಡ ಮಳೆ ನಿಂತಿಲ್ಲ, ನಿರಂತರವಾಗಿ ಮಳೆ ಬರ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ನಿರಂತರ ಮಳೆಯಿಂದಾಗಿ ಈಗಾಗಲೇ ಜನರು ಸಾಕಷ್ಟು ಒಂದು ತತ್ತರಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ವಾಹನ ಸವಾರರು ಏನು ರಸ್ತೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಜಗದೀಶ್, TV9 ಬೆಂಗಳೂರು.